ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಪುತ್ತೂರು ಹಾಗೂ ಪುತ್ತೂರಿನ ಆಸುಪಾಸಿನವರಿಗೆಲ್ಲರಿಗೆ ಗೊತ್ತಿರ್ತದೆ ಆಯಿತಾ. ಏಪ್ರಿಲ್ 10ರಿಂದ ಏಪ್ರಿಲ್ 20ರವರೆಗೆ ಪುತ್ತೂರಲ್ಲಿ ಮಹಾಲಿಂಗೇಶ್ವರನ ಗೌಜಿಯ ಜಾತ್ರೆ ಆಗ್ತದೆ ಅಂಥೇಳಿ. ಇನ್ನು ಪರ ಊರಿನವರಿಗೆಲ್ಲ ಕೇಳಿ ಗೊತ್ತಿರ್ತದೆ, ಅಥವಾ ಈಗಂತೂ ಸೋಷಿಯಲ್ ಮೀಡಿಯಾ ತುಂಬ ಆ್ಯಕ್ಟಿವ್ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲರ ಸ್ಟೇಟಸಲ್ಲಿ ಕಾಣ್ತಾನೆ ಇರ್ತದೆ. ಮಹಾಲಿಂಗೇಶ್ವರ ಅಂತ ಹೇಳಿದರೆ ಪುತ್ತೂರಿನವರಿಗೆ ಒಂಥರ ಎಮೋಷನ್ ಆಯ್ತು. ಅದು ಅವರೆಲ್ಲ ಆರಾಧಿಸುವಂಥ ಮುಖ್ಯ ದೇವರದು ಮಹಾಲಿಂಗೇಶ್ವರ. ನಂಬಿದವರನ್ನು ಕೈ ಬಿಡೋದಿಲ್ಲ ಅಂತ ಹೇಳುವ ನಂಬಿಕೆ ಭಕ್ತರದ್ದು. ಅಂತಹ ಮಹಾಲಿಂಗೇಶ್ವರ ಏಪ್ರಿಲ್ 10ರಿಂದ ಏಪ್ರಿಲ್ 19ರವರೆಗೂ ದೇವಸ್ಥಾನದಲ್ಲಿ ಬಲಿ ಬರುವುದರ ಜೊತೆಗೆ ಅವನ ಸುತ್ತೂರು ಅಂದರೆ ಪುತ್ತೂರಿನ ಆಸುಪಾಸಿನ ಊರುಗಳಿಗೆಲ್ಲ ಬಂದು ಭಕ್ತರಿಗೆ ಆಶೀರ್ವಾದ ಮಾಡುವಂತಹ ಪುಣ್ಯಗಳಿಗೆ ಆಯಿತಾ, ಒಂದೊಂದು ದಿವಸ ಒಂದೊಂದು ಕಡೆಗೆ ಸಾಕ್ತಾರೆ ಮಹಾಲಿಂಗೇಶ್ವರ ದೇವರು. ಮಹಾಲಿಂಗೇಶ್ವರ ದೇವರ ಹಿಂದೆ ಸುಮಾರು ಜನ ಭಕ್ತ ಸಾಗರವೇ ಹರಿದು ಬರ್ತದೆ ಆಯಿತಾ, ಮಹಾಲಿಂಗೇಶ್ವರನ ಜೊತೆ ನಡೆದುಕೊಂಡು. ಹಾಗೆ ಇವತ್ತು ಮಹಾಲಿಂಗೇಶ್ವರ ನಮ್ಮ ಆಫೀಸ್ನ ಎದುರು ಬರುವಂಥದ್ದು. ಹಾಗೆ ಬರುವಾಗ ಹಣ್ಣು ಕಾಯಿ ಇಟ್ಟು ನಾವು ಆಶೀರ್ವಾದವನ್ನು ತಗೊಳ್ಳಿಕ್ಕೆ ನಿಂತಿರ್ತೇವೆ. ಇವತ್ತು ಹೇಗೆಲ್ಲ ಗೌಜಿಯಲ್ಲಿ ಸಾಕ್ತದೆ ಅಂಥೇಳಿ ನಾನು ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ. ಇದು ಭಾರ್ಗವನ ಶಾಲೆ ನೋಡಿ. ಶಾಲೆಗೆ ಕೂಡ ಇವತ್ತು ದೇವರು ಬರ್ತಾರೆ, ಅಲ್ಲಿ ಕಟ್ಟೆ ಪೂಜೆ ಕೂಡ ಉಂಟು. ಸೊ ನಾವೀಗ ಆಫೀಸಿಗೆ ತಲುಪಿದ್ದೇವೆ. ಇಲ್ಲಿ ನನ್ನ ಗಂಡ ಆಲ್ರೆಡಿ ಸಂಜೆ ಬಂದು ಇಲ್ಲಿ ತಳಿರು ತೋರಣ ಎಲ್ಲ ಕಟ್ಟಿ ಶೃಂಗಾರ ಮಾಡಿದ್ದಾರೆ ಆಫೀಸ್ನ ಎದುರು. ಆಮೇಲೆ ಮಕ್ಕಳಿಗಂತೂ ಗೌಜಿಯೋ ಗೌಜಿ. ಭಾರ್ಗವ ಅಂತೂ ಏಪ್ರಿಲ್ 10ರಿಂದಲೇ ಅಪ್ಪನ ಜೊತೆ ದೇವ್ರು ಎಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಪೇಟೆ ಸವಾರಿ ಹೋಗ್ತಾನೆ ಆಯಿತಾ. ನಮ್ಮ ಆಫೀಸ್ನ ಎದುರು 5 ನಾಯಿ ಮರಿಗಳಿತ್ತು. ಈಗ 4 ಎಲ್ಲೋ ಹೋಗಿದೆ, ಕೆಲವೊಂದು ಸತ್ತು ಹೋಗಿದೆ, ಅದರಲ್ಲಿ ಒಂದು ಉಳ್ಕೊಂಡಿದೆ. ಅದರ ಜೊತೆ ಇವರಿಗೆ ಆಟಾಡೋದು ಅಂತ ಹೇಳಿದರೆ ಇಷ್ಟ. ಆಫೀಸಿಗೆ ಬಂದಾಗೆಲ್ಲ ಅದರ ಜೊತೆ ಆಟಾಡ್ತಾರೆ ಅದು ಸಿಕ್ಕಿದ್ರೆ. ಇವತ್ತು ಯಾಕೋ ಒಂದು ಸ್ವಲ್ಪ ಭಯ ಪಡ್ತಾ ಇತ್ತು ಇವರ ಪಕ್ಕ ಬರಲಿಕ್ಕೆ, ಯಾಕೆ ಅಂತ ಗೊತ್ತಿಲ್ಲ. ಇವರು ಅದನ್ನು ಹತ್ತಿರ ಕರೆಯುವ ಪ್ರಯತ್ನ ಮಾಡ್ತಾಯಿದ್ರು, ಅದು ಬರ್ತಾನೆ ಇರಲಿಲ್ಲ, ಅಲ್ಲೇ ಬಾಲ ಆಡಿಸ್ತಾ ಇತ್ತು. ಸ್ವಲ್ಪ ಹತ್ತಿರ ಬರುವಾಗ ಭೂವನ ನೋಡಿ ಅದರ ಹತ್ತಿರ ಓಡ್ಲಿಕ್ಕೆ ನೋಡಿದ್ಲು, ಅದು ಓಡಿ ಹೋಯಿತು. ಈ ಥರ ಅವರಿಗೊಂಥರ ಖುಷಿ ಆಯಿತಾ. ಸೊ ನಾವೊಂದು ಫೋಟೋ ಎಲ್ಲ ತೆಕ್ಕೊಳ್ಳುವ ಅಂಥೇಳಿ ಫೋಟೋ ತಗೊಳ್ಳಿಕ್ಕೆ ಹೊರಟೆವು. ಅಲ್ಲೆಂಥದ್ದು ವಾಸನೆ ಬರ್ತಿತ್ತಂತೆ. ಹಾಗೆ ಅಣ್ಣನ ಮೂಗನ್ನು ಹಿಡ್ಕೊಂಡು ತನ್ನ ಮೂಗನ್ನು ಹಿಡ್ಕೊಂಡು ಕೂತಿದ್ಲು. ಅಷ್ಟಾಗುವಾಗ ನಾಯಿ ಮರಿ ಪುನಃ ಬಂತು. ಹಾಗಾಗಿ ಅದನ್ನು ಆಟಾಡಿಸುವ ಗೌಜಿಗೆ ಹೋದೆವು. ನೀವು ಹತ್ತಿರ ಬರಬೇಡಿ, ನಾನೇ ಅದನ್ನು ಹತ್ತಿರ ಕರಿತೇನೆ, ನೋಡುವ ಬರ್ತದಾ ಅಂಥೇಳಿ ಹೇಳಿದೆ. ನನ್ನ ಹತ್ತಿರ ಬಂತು, ಯಾಕಂತ ಹೇಳಿದ್ರೆ ನಾನು ಭಯಪಡಿಸಿರಲಿಲ್ಲ. ಹಾಗೆ ನಿಜ ಹೇಳಬೇಕಾದ್ರೆ ಪಾಪ ಅಂತ ಕಾಣ್ತಿದೆ ಈ ನಾಯಿ ಮರಿಯನ್ನು, ಆದರೆ ಇದರ ಹಾಗೆ ಎಷ್ಟೋ ಬೀದಿ ನಾಯಿಗಳು ಅಲ್ಲಿ ಉಂಟಾಯ್ತಾ. ಮುಖ ಈ ಥರ ಸಪ್ಪೆ ಮಾಡ್ಕೊಂಡು ಕೂತಾಗ ನಮಗೂ ಪಾಪ ಪುಣ್ಯ ಕಾಣ್ತದೆ, ಎಂತ ಮಾಡಲಿಕ್ಕೂ ಗೊತ್ತಿಲ್ಲ. ಅದಾದ ನಂತರ ಅಲ್ಲಿ ರಂಗೋಲಿ ಹಾಕುವ ಕಾರ್ಯಕ್ರಮ ಇತ್ತು. ಅಂದರೆ ಕಾಂಪಿಟೇಷನ್ ಅಂತ ಅಲ್ಲ, ಸುಮ್ಮನೆ ಹೀಗೆ ರಂಗೋಲಿ ಹಾಕುವ ಅಂತ ಹೊರಟಿದ್ರು ಚಂದ ಕಾಣಲಿಕ್ಕೆ. ನಾವೊಂದು ದೇವರು ಬರುವಾಗಲ್ಲ ಆ ಥರ ರಂಗೋಲಿ ಹಾಕೋದೆಲ್ಲ ಒಂದು ಪದ್ಧತಿ ಅಲ್ಲ. ಹಾಗೆ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾರೆ ನೋಡಿ. 3 ಜನ ಮಕ್ಕಳು, ಜೊತೆಗೆ ದೊಡ್ಡವರಿಗೆ ಗೌಜಿ, ಜೊತೆಗೆ ಪಜೀತಿ ಕೂಡ. ಈ 3 ಜನ ಮಕ್ಕಳನ್ನು ಹಿಡ್ಕೊಂಡು ರಂಗೋಲಿ ಹಾಕೋದು. ಅಚ್ಚಿತ್ತು, ಆ ಅಚ್ಚಿನ ಮೇಲೆ ರಂಗೋಲಿ ಹುಡಿ ಹಾಕಿ ರಂಗೋಲಿ ಬಿಡ್ತಾ ಇದ್ದೆವು. ಮಕ್ಳಿಗೆ ಭಾರಿ ಖುಷಿಯಾಗಿತ್ತು ರಂಗೋಲಿ ಹುಡಿಯನ್ನು ಕಲಿಸ್ತಾ ಕೂತ್ಕೊಳ್ಳಿಕ್ಕೆ. ಅರ್ಧ ಚೆಲ್ಲಿದ್ದು, ಅರ್ಧ ರಂಗೋಲಿ ಹಾಕಿದ್ದು, ಹೀಗೆ ಆಗ್ತಾಯಿತ್ತು. ಅಂತೂ ದೊಡ್ಡವರು ಯಾರೂ ಬೇಸರ ಮಾಡಿಕೊಳ್ಳಿಲ್ಲ. ಅಂದ ಹಾಗೆ ಇವರು ನಮ್ಮ ಪಕ್ಕದ ಆಫೀಸ್ನವರೇ, ದ್ವಾರಕಾ ಕನ್ಸ್ಟ್ರಕ್ಷನ್ ಅಂತ ಹೇಳುವ ಆಫೀಸ್ನವರು ಇವರೆಲ್ಲ. ಹಾಗಾಗಿ ನಮ್ಮ ಪಕ್ಕದ ಆಫೀಸ್ನವರು ಅಂತ ಹೇಳಬಹುದು. ಮಕ್ಕಳಿಗೆ ಭಾರಿ ಖುಷಿ. ಅವರು ಹಾಗೆ ಮಕ್ಕಳ ಕೈಯಲ್ಲಿ ಚಂದ ಮಾಡಿಸ್ತಾ ಇದ್ದರು. ಖುಷಿ ಆಗ್ತಾಯಿತ್ತು ಮಕ್ಕಳಿಗೆ. ಇಲ್ಲಿ ನೋಡಿ, ಹಾಕಿದ್ದಕ್ಕಿಂತ ಸೈಡಲ್ಲಿ ಅರ್ಧ ಚೆಲ್ಲಿದ್ದೇ ಹೆಚ್ಚು. ಅವರಿಗೂ ಗೊತ್ತಾಗೋದಿಲ್ಲ. ಆಮೇಲೆ ಕೆಲವೊಬ್ಬರಂತೂ ಈ ರಂಗೋಲಿ ಫೀಲ್ಡಿಗೆ ಹೊಸಬ್ರಾಗಿದ್ದರು. ಅಲ್ಲಿ ಹೀಗೆಲ್ಲ ಹಾಕ್ಲಿಕ್ಕೆ ಆಗ್ತದೆ ಅಂತ ಎಷ್ಟೋ ವಿಷಯಗಳು ಹಾಗೆ ನಮಗೆ ಗೊತ್ತಿರ್ತದೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಅದರ ಹತ್ತಿರ ಹೋದಾಗೆ ಹೀಗೊಂದು ಇರ್ತದಲ್ಲ ಅಂಥೇಳಿ ನಮಗೆ ಆಗುವಂಥದ್ದಿದೆ. ಎಷ್ಟೋ ವಿಷಯಗಳು ಹಾಗೆ ಉಂಟು. ದಿನ ನಾವು ಹೊಸತನ್ನು ಏನಾದರೂ ಕಲಿತಾ ಇರ್ತೇವೆ ಅಲ್ವಾ.
ಮಕ್ಕಳಿಗಂತೂ ಒಟ್ಟು ಭಾರಿ ಖುಷಿಯಾಗಿತ್ತು. ಉದ್ದಕ್ಕೆ ನಮ್ಮ ಆಫೀಸ್ನ ಎದುರು ಉದ್ದಕ್ಕೆ ಈ ರಂಗೋಲಿಯನ್ನು ನಾವು ಹಾಕ್ಕೊಂಡು ಹೋಗಿದ್ದೇವೆ ಆಯಿತಾ. ಅವರಿಗೆ ಅದರಲ್ಲಿ ರಂಗೋಲಿ ಹಾಕೋದು, ಅದನ್ನು ಹರಡೋದು, ಆಚೆನೆತ್ತಿ ವಾವಂತೆ ಸಂಭ್ರಮ ಪಡೋದು ಅಂತ ಖುಷಿಯಾಗಿತ್ತು. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಮ್ಮ ಆಫೀಸಿನ ಆಪೋಸಿಟ್ ರಾಧಾಕೃಷ್ಣ ಮಂದಿರ ಇರೋದು. ಅಲ್ಲಿ ಅವರು ಟ್ರೆಡಿಷನಲ್ ಆಗಿ ರಂಗೋಲಿ ಹಾಕ್ತಾಯಿದ್ರು. ಇದು ಅವರ ಕೈಯಾರೆ ಹಾಕಿದಂತಹ ರಂಗೋಲಿ ಆಯಿತಾ. ಎಷ್ಟು ಚಂದ ಮಾಡಿ ಹಾಕಿದ್ದಾರೆ ನೋಡಿ. ಇಲ್ಲಿ ನಮ್ಮ ಆಫೀಸ್ನ ಎದುರು ರಾಧಾಕೃಷ್ಣ ಮಂದಿರದ ಎದುರು ಹಾಕಿದ್ದು ಅವರು, ಇವರೇ ಅದನ್ನು ಹಾಕಿದ್ದು. ಅವರು ಟ್ರೆಡಿಷನಲ್ ಆಗಿ ಹಾಕಿದರೆ ನಾವಿಲ್ಲಿ ಮಾಡರ್ನ್ ಆಗಿ ರಂಗೋಲಿಯನ್ನು ಹಾಕ್ತಾಯಿದ್ದೆವು, ಹಾಗೆ ಹೇಳ್ಕೊಂಡೆವು ಕೂಡ. ಖುಷಿ ಆಯಿತು. ಮಹಾಲಿಂಗೇಶ್ವರ ಬರೋದು ಅಂತ ಹೇಳಿದರೆ ಇಡೀ ಊರಿಗೆ ಹಬ್ಬ, ನಾನು ಆಗಲೇ ಹೇಳಿದ ಹಾಗೆ. ಅದಾದ ನಂತರ ನಾವು ದೇವರ ಜೊತೆ ಪೇಟೆ ಸವಾರಿಗೆ ಹೊರಟೇವಾಯ್ತಾ. ಇದು ಭಾರ್ಗವ ಡೈಲಿ ಹೋಗುವ ಗ್ಯಾಂಗ್, ಈ ಮಕ್ಕಳದ್ದು ಗ್ಯಾಂಗ್ ಆಯಿತಾ. ಒಟ್ಟಿಗೆ ಅವರು ಯಾವತ್ತೂ ನಡೀತಾರೆ ಮಹಾಲಿಂಗೇಶ್ವರನ ಹಿಂದೆ ಅಥವಾ ಮುಂದೆ, ಒಟ್ಟು ಪೇಟೆ ಸವಾರಿಗೆ ಹೋಗುವ ಮಕ್ಕಳ ಗ್ಯಾಂಗ್ ಇದು. ಇಲ್ಲಿ ಎಂಥ ವಿಶೇಷ ಗೊತ್ತಾ ನಿಮಗೆ, ಈ ಪೇಟೆ ಸವಾರಿಯಲ್ಲಿ ಸಮಾನ ಮನಸ್ಕರು ಅಥವಾ ಸಮಾನ ವಯಸ್ಕರು ಸೇರಿಕೊಂಡು ಸಂಭ್ರಮದಲ್ಲಿ ಮಹಾಲಿಂಗೇಶ್ವರನ ಜೊತೆ ನಡೀತಾರೆ. ಚಪ್ಪಲಿ ಹಾಕದೆ ಎಷ್ಟೋ ಜನ ನಡೀತಾರೆ, ಚಪ್ಪಲಿ ಹಾಕಿ ಕೂಡ ನಡೀತಾರೆ. ಎಲ್ರಿಗೂ ಚಪ್ಪಲಿ ಹಾಕಿ ನಡೀಲಿಕ್ಕೆ ಆಗೋದಿಲ್ಲ. ಅಂತೂ ಈ ಒಂದು ಜಾತ್ರೆ ಬರುವಾಗ ಎಲ್ರಿಗೂ ಸಂಭ್ರಮ. ಅವರ ಸಂಬಂಧಿಕರು, ಅವರ ಗೆಳೆಯರು ಎಲ್ಲರೂ ಈ ಸಂದರ್ಭದಲ್ಲಿ ಸಿಗ್ತಾರೆ. ಜೊತೆಯಾಗಿ ಮಾತಾಡ್ತಾ ನಡೀತಾ ದಾರಿಯುದ್ದಕ್ಕೂ ಹಲವಾರು ನೆನಪುಗಳನ್ನು ಮೆಲುಕು ಹಾಕುತ್ತಾ ಮತ್ತು ಹಲವಾರು ನೆನಪುಗಳನ್ನು ಸೃಷ್ಟಿಸುತ್ತಾ ಮಹಾಲಿಂಗೇಶ್ವರನ ಜೊತೆ ಪೇಟೆ ಸವಾರಿ ಸಾಕ್ತಾರೆ ಆಯಿತಾ. ನೋಡಿ, ಈಗ ನಾವು ಇಲ್ಲಿ ಮಹಾಮಾಯಿ ದೇವಸ್ಥಾನ ಉಂಟು, ಅಲ್ಲಿಗೆ ತಲುಪಿದೆವು. ಇದು ಏಪ್ರಿಲ್ 12ರ ಪೇಟೆ ಸವಾರಿ. ಈ ದಿವಸ ಅಂತೂ ದೇವಸ್ಥಾನದಿಂದ ಪೇಟೆ ಸವಾರಿಗೆ ಹೊರಡುವಾಗಲೇ ರಾತ್ರಿ 9 ಗಂಟೆಯ ಮೇಲಾಗಿತ್ತು. ಅಷ್ಟು ಹೊತ್ತಾಯಿತು ಅಂತ ಜನರೇನು ಕಡಿಮೆ ಆಗೋದಿಲ್ಲ ಆಯಿತಾ. ಅದು ಅವರ ಭಕ್ತಿ, ಅವರ ಒಂದು ನಂಬಿಕೆ, ಅವರ ಒಂದು ಪ್ರೀತಿಯಲ್ಲಿ ಅದು ಸಾಕ್ತದೆ. ಇದು ಈಗ ಮಹಾಮಾಯಿ ದೇವಸ್ಥಾನದ ಹತ್ರ ತಲುಪಿದ್ದು ದೇವರು. ಒಟ್ಟು ಸಂಭ್ರಮ ಅಂತ ಹೇಳಿದರೆ ಸಂಭ್ರಮ. ನೋಡಿ, ನಿಮಗೆ ದೂರದಿಂದಲೇ ಇಲ್ಲಿ ಕಾಣ್ತಾ ಇರಬಹುದು ಜನಸಾಗರ ಆಯಿತಾ. ಎಲ್ರಿಗೂ ಅದೊಂದು ಮಹಾಲಿಂಗೇಶ್ವರ ಅಂತ ಹೇಳಿದರೆ ಒಂದು ಎಮೋಷನಲ್ ಮೂಮೆಂಟ್ ಆಯಿತಾ. ಅದೇನು ತಮ್ಮ ಹೃದಯದಲ್ಲೇ ನೆಲೆಸಿದ್ದಾನೆ ಏನು ಅಂತ ಹೇಳುವ ರೀತಿ ಮಹಾಲಿಂಗೇಶ್ವರನನ್ನು ಆರಾಧಿಸ್ತಾರೆ. ಇಲ್ಲಿ ನಿಮಗೆ ಕಾಣ್ಬೋದು, ಇಲ್ಲಿ ಮಹಾಮಾಯಿ ಅಂದರೆ ದೇವಿ, ದುರ್ಗೆ ಅಂತ ಕೂಡ ಹೇಳಬಹುದು. ದೇವಿ ಮತ್ತು ಮಹಾಲಿಂಗೇಶ್ವರ ದೇವರ ಒಂದು ಸಮಾಗಮ ಆಗ್ತದೆ. ಇಲ್ಲಿ ದೇವರುಗಳು ಭೇಟಿ ಆಗ್ತಾರೆ. ಅದಂತೂ ತುಂಬ ಚಂದ ನೋಡಲಿಕ್ಕೆ. ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಕಾಣಬಹುದು ದೇವರು ನಗುಮುಖದಲ್ಲಿ ಭೇಟಿಯಾಗುವುದನ್ನು. ನನಗೆ ಅಲ್ಲಿ ಕೆಳಗಡೆ ಹೋಗಿ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನಿಲ್ಲಿ ರೋಡಿನಲ್ಲಿಯೇ ಮೇಲೆ ನಿಂತ್ಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಎಲ್ಲರೂ ಕಾಯ್ತಾರಾಯಿತಾ ಈ ಒಂದು ಗಳಿಗೆಗೆ, ದೇವರು ಭೇಟಿಯಾಗುವಂತಹ ಗಳಿಗೆಗೆ. ಎಲ್ಲರೂ ಮಹಾಲಿಂಗೇಶ್ವರ ಅಂತ ಹೇಳೋದು ಕೆಲವೊಮ್ಮೆ ಕಿವಿಗೆ ಕೇಳ್ತದೆ, ಮತ್ತು ಎಷ್ಟೋ ಬಾರಿ ಮನಸ್ಸಿನಲ್ಲೇ ಹೇಳ್ಕೊಂಡಿರ್ತಾರೆ. ದೇವರು ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ದೇವರ ಭೇಟಿ ಆದ ನಂತರ ಒಂದು ಕಟ್ಟೆ ಪೂಜೆ ಉಂಟು ಮಹಾಮಾಯಿ ದೇವಸ್ಥಾನದಲ್ಲಿ. ಹಾಗಾಗಿ ದೇವರು ಇಲ್ಲಿ ಕಟ್ಟೆ ಪೂಜೆಗೋಸ್ಕರ ಇಲ್ಲಿ ಕೂತ್ಕೊಳ್ಳಿಸ್ತಾ ಇದ್ದಾರೆ. ಈಗ ಅಲ್ಲಿ ದೇವರು ಕಟ್ಟೆ ಪೂಜೆಗೆ ಕೂತ್ರಲ್ಲ, ಸಾಧಾರಣ ಒಂದೊಂದು ಕಟ್ಟೆಯಲ್ಲಿ 10ರಿಂದ 15 ನಿಮಿಷ ತಗೊಳ್ತದೆ ಆಯಿತಾ ಕಟ್ಟೆ ಪೂಜೆಗೆ. ಅಲ್ಲಿ ಕಟ್ಟೆ ಪೂಜೆ ಆದ ನಂತರ ಅಲ್ಲೇ ಹತ್ತಿರದಲ್ಲಿ ಮತ್ತೆರಡು ಕಟ್ಟೆ ಪೂಜೆ ಉಂಟು. ಇಲ್ಲಿ ನಿಮಗೆ ದೇವರನ್ನು ಹತ್ತಿರದಿಂದ ನೋಡಬಹುದಾಯ್ತಾ ಮಹಾಲಿಂಗೇಶ್ವರನನ್ನು. ನನಗೂ ಹತ್ತಿರದಿಂದ ನೋಡುವ ಒಂದು ಭಾಗ್ಯ ಸಿಕ್ಕಿತ್ತು. ಆ ಕ್ಲಿಪ್ಪಿಂಗನ್ನು ತಗೊಂಡಿದ್ದೇನೆ. ನೀವು ಕೂಡ ಮಹಾಲಿಂಗೇಶ್ವರನನ್ನು ಹತ್ತಿರದಿಂದ ನೋಡಬಹುದು.
ನೋಡಿದ್ರಲ್ಲ, ನಾವೆಷ್ಟು ಸಂಭ್ರಮದಲ್ಲಿ ಮಹಾಲಿಂಗೇಶ್ವರನನ್ನು ಬರಮಾಡಿಕೊಳ್ತೇವೆ. ಆದರೆ ನಿಮಗೊಂದು ವಿಷಯ ಇಲ್ಲಿ ನಾನು ಹೇಳಲೇಬೇಕು. ದೇವರನ್ನು ಹೊತ್ತುಕೊಂಡು ಬರ್ತಾರಲ್ಲ ಆ ಬ್ರಹ್ಮವಾಹಕರು, ಅವರನ್ನು ನಿಜವಾಗಿ ನಾವು ಮೆಚ್ಚಲೇಬೇಕಾಯ್ತಾ. ಯಾಕಂತ ಹೇಳಿದರೆ, ಈ ದೇವರನ್ನು ಹೊತ್ತುಕೊಂಡು ಬರುವಂತಹ ಉತ್ಸವ ಮೂರ್ತಿ ಉಂಟಲ್ಲ, ಈ ಉತ್ಸವ ಮೂರ್ತಿ ನಮ್ಮ ತುಳುನಾಡಿನಲ್ಲಿಯೇ ಅತಿ ಅಗಲವಾದ ಮತ್ತು ಅತಿ ಭಾರವಾದಂತಹ ಉತ್ಸವ ಮೂರ್ತಿ ಆಯಿತಾ. ಇಷ್ಟು ಅಗಲವಾದ್ದು ನಮಗೆ ಸಾಧಾರಣ ತುಳುನಾಡಿನಲ್ಲಿ ಎಲ್ಲಿಯೂ ನೋಡ್ಲಿಕ್ಕೆ ಸಿಗೋದಿಲ್ಲ, ಮತ್ತು ಅದು ಅಷ್ಟು ಭಾರ ಆಗಿರ್ತದೆ. ಅಷ್ಟು ಭಾರವಾದಂತಹ ಉತ್ಸವ ಮೂರ್ತಿಯನ್ನು ಬ್ರಹ್ಮವಾಹಕರು ಎಷ್ಟು ಉದ್ದ ನಡಿಲಿಕ್ಕುಂಟೋ ಅಷ್ಟು ಉದ್ದವು ನಗುಮುಖದಲ್ಲಿ ಹೊತ್ತುಕೊಂಡು ಬರ್ತಾರೆ ಆಯಿತಾ. ನಿಜವಾಗಿ ಅವರಿಗೆ ಅಷ್ಟು ಅದನ್ನು ಹೊತ್ತುಕೊಂಡು ಬರಬೇಕಿದ್ರೆ ಆ ಮಹಾಲಿಂಗೇಶ್ವರನೇ ಶಕ್ತಿ ಕೊಡೋದು ಆಗಿರಬಹುದು. ಅದು ನಂಬಿಕೆ ಆಯಿತಾ ನಮ್ಮೆಲ್ಲರದ್ದು, ಮೆಚ್ಚಲೇಬೇಕು ನಿಜವಾಗಿ. ಆಮೇಲೆ ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ಮಲ್ಲಿಗೆ ಕಟ್ಟೆ ಅಂತ ಇದಕ್ಕೆ ಹೆಸರು. ಪೂರ್ತಿ ಮಲ್ಲಿಗೆ, ಪರಿಮಳ ಮಲ್ಲಿಗೆ, ನಮ್ಮ ಮಂಗಳೂರು ಮಲ್ಲಿಗೆಯಿಂದಲೇ ಇದನ್ನು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಇದಕ್ಕೆ ಮಲ್ಲಿಗೆ ಕಟ್ಟೆ ಅಂತಲೇ ಹೆಸರು. ದಾರಿ ಉದ್ದಕ್ಕೂ ಬೇರೆ ಬೇರೆ ರೀತಿಯ ರಂಗೋಲಿಗಳು ನೋಡ್ಲಿಕ್ಕೆ ಸಿಕ್ಕಿತ್ತು. ಇದರಲ್ಲಿ ಇದೊಂದು ತುಂಬ ಸ್ಪೆಷಲ್ ಆಗಿ ಕಂಡಿತು ನನಗೆ, ಆದಿಯೋಗಿ. ಹಾಗಾಗಿ ಆ ಕ್ಲಿಪ್ಪಿಂಗನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಕಂಪ್ಲೀಟ್ ಪೇಟೆ ಸವಾರಿ ಹೋಗಲಿಲ್ಲ. ಈಗ ನೋಡಿ, ರಾತ್ರಿ 2:02 ಆಗ್ತಾ ಬಂದಿದೆ. ನಾನು ಸಾಧಾರಣ 12 ಗಂಟೆ ಕಳೆಯುವಾಗಲೇ ಮಗಳನ್ನು ಕರ್ಕೊಂಡು ಬಂದು ಆಫೀಸಲ್ಲಿ ನಿದ್ದೆ ಮಾಡಿಸಿದ್ದೇನೆ. 2:15 ಆಗುವವರೆಗೂ ನಮ್ಮ ಆಫೀಸ್ನ ಎದುರು ಮಹಾಲಿಂಗೇಶ್ವರ ದೇವರು ಬಂದಿರಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೆವು ನಾವು ಮಹಾಲಿಂಗೇಶ್ವರನಿಗೆ. ನಂತರ ದೇವರು ಬರುವ ಹೊತ್ತಾಯಿತು ಅಂತ ಹೇಳಿ ನಾವೆಲ್ಲ ಇಲ್ಲಿ ದೀಪ ಹಚ್ಚಿ ಹಣ್ಣು ಕಾಯಿ ಹೂ ಎಲ್ಲ ಇಟ್ಟು ರೆಡಿಯಾಗಿ ನಿಂತಿದ್ದೆವು. ಅಂತೂ 3:15 ಎಲ್ಲ ಆಗುವಾಗ ದೇವರು ನಮ್ಮ ಆಫೀಸ್ನ ಎದುರು ಬಂದರು ಆಯಿತಾ. ಇಲ್ಲಿ ಹೀಗೆ ಬರುವಾಗ ನಾವು ದೇವರಿಗಿಟ್ಟ ತೆಂಗಿನಕಾಯನ್ನು ಹೊಡಿಲಿಕ್ಕೆ ಒಬ್ಬರು, ದೇವರಿಗಿಟ್ಟ ಹೂವನ್ನು ತಗೊಳ್ಳಿಕ್ಕೆ ಒಬ್ಬರು, ದೇವರಿಗಿಟ್ಟ ಕಾಣಿಕೆಯನ್ನು ತಗೊಳ್ಳಿಕ್ಕೆ ಒಬ್ಬರು, ಹೀಗೆ ಸುಮಾರು ಜನ ಪುರೋಹಿತರು ಬರ್ತಾರೆ ಆಯಿತಾ. ಎಲ್ಲವನ್ನೂ ಒಬ್ಬರಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸುಮಾರು ಜನ ಬರ್ತಾರೆ. ಇಲ್ಲಿ ನೋಡಿ, ಮಹಾಲಿಂಗೇಶ್ವರ ದೇವರು ಈಗ ನಮ್ಮ ಹತ್ತಿರ ಬರುವ ಹೊತ್ತು. ಹಾಗೆ ನೀವು ಕೂಡ ನೋಡಿ. ಮತ್ತು ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತೇನೆ. ಇದೊಂಥರ ನಮಗೆಲ್ಲ ಭಾವನಾತ್ಮಕ ಸನ್ನಿವೇಶ. ದೇವರನ್ನು ನೋಡಲಿಕ್ಕೆ ನಾವು ದೇವಸ್ಥಾನಕ್ಕೆ ಹೋಗುವುದು ಇದ್ದೇ ಇದೆ, ಆದರೆ ದೇವರೇ ನಮ್ಮನ್ನು ನೋಡಲಿಕ್ಕೆ ನಮ್ಮೂರಿಗೆ ಬರುವುದು ಅದು ಪುತ್ತೂರಿನ ವಿಶೇಷ. ನೋಡಿ, ಈಗ ದೇವರು ನಮ್ಮ ಹತ್ತಿರ ಬರ್ತಾರೆ.